ಎಲ್ರಿಗೂ ನಮಸ್ಕಾರ ರೀ. ಭಾಳ ಜನ ಕಮೆಂಟ್ ಮುಖಾಂತರ ನಮ್ಮ ಯಜಮಾನ್ರಿಗೆ ಆರಾಮಾಗಲಿ, ಏನು ಪರವಾಗಿಲ್ಲ, ನೀವು ಲೇಟಾಗಿ ವಿಡಿಯೋ ಹಾಕಿದ್ದು ನಾವು ನೋಡ್ತೀವಿ ಅಂತಂದು ನಂಗೆ ಭಾಳ ಸಪೋರ್ಟ್ ಮಾಡಿರಿ. ಎಲ್ರಿಗೂ ನನ್ನ ಮನಸ್ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ರೀ. ನಿಮ್ಮ ಸಪೋರ್ಟು ನನಗೆ ಹಿಂಗೆ ಇರಲಿ ಅಂತಂದು. ಇಲ್ಲದಾರ ನೋಡಿರಿ, ನಮ್ಮ ಯಜಮಾನ್ರಿಗೆ ಫೋಟೋ ಹಾಕಿ ನೋಡಿ, ಇಷ್ಟು ಸಿವಿಯರ್ ಆಗೈತೆ ರೀ. ಸ್ವಲ್ಪ ಇನ್ನು 3 ತಿಂಗಳು ಹಿಂಗೆ ಸ್ವಲ್ಪ ರೆಸ್ಟ್ ಹೇಳಾರಿ. ಅದಾದ್ಮೇಲೆ ಮತ್ತೆ ಮುಂದೆ ಡಾಕ್ಟರ್ ಏನಂತ ಹೇಳ್ತಾನೆ ರೀ. ಆದ್ರೆ ನಿಮ್ಮ ಆಶೀರ್ವಾದಲಿಂತ ನಮ್ಮ ಯಜಮಾನ್ರಿಗೆ ಜಲ್ದಿ ಆರಾಮಾಗಲಿ ಅಂತಂದು ನಾನು ಕೇಳ್ಕೊತೀನಿ ರೀ. ದಯವಿಟ್ಟು ನನಗೆ ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ತು ರೀ. ತುಂಬ ಧನ್ಯವಾದಗಳು ರೀ. ಅದು ಇವತ್ತು ಸ್ವಲ್ಪ ನನಗೆ ಟೈಮ್ ಸಿಕ್ತು ರೀ. ಹಂಗೆ ನೀವು ಜಾಸ್ತಿ ಎಲ್ಲ ಕಮೆಂಟ್ ಮಾಡಿ ಹೆಂಗದ ರೀ ನಿಮ್ಮ ಯಜಮಾನ ಅಂತ ಕೇಳಿದ್ರಲ್ಲ, ಅದಕ್ಕೆ ಒಂದು ಸಣ್ಣದೊಂದು ಎಪಿಸೋಡ್ ಮಾಡಿ ನಿಮಗೂ ಒಂದು ಸ್ವಲ್ಪ ತಿಳಿಸ್ದಂಗೆ ಆಗುತ್ತೆ ಅಂತ ಇದೊಂದು ಸಣ್ಣದೊಂದು ವಿಡಿಯೋ ಮಾಡಿ ಹಾಕೀನಿ ರೀ. ದಯವಿಟ್ಟು ನೋಡಿರಿ. ಮತ್ತು ವಿಡಿಯೋ ಮತ್ತೆ ಮುಂದೆ ನಂಗೆ ಹಾಕೋಕೆ ಒಂದು ಸ್ವಲ್ಪ ದಿವಸ ಮತ್ತೆ ಲೇಟ್ ಆದರೂ ಸ್ವಲ್ಪ ಇದು ಮಾಡಿ ನಂಗೆ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ಮಾಡಿ ಹಾಕ್ತೀನಿ ರೀ. ಅಯ್ಯೋ ದೇವ್ರೇ, ನಮ್ಮಪ್ಪ ನಮ್ಮಣ್ಣ ಹೊಲ್ದಾಗ ಮನೆಗೆ ಎಲ್ಲ ಏನೇನೋ ಕಾಳು ಕಡೆ ದುಡ್ಕೊಂಬಂದಿಟ್ಟದು ಮಾರಿ ನನ್ನ ಕೈಯಾಗ ರೊಕ್ಕ ಕೊಟ್ಟಿದ್ರು. ಯವ್ವೋ ದೇವ್ರೇ, ಅದಂಗ ರೊಕ್ಕ ಕಾಯಾತು, ಕಾಯಾಗಿ ಹಾರೋತು. ಯಪ್ಪೋ ದೇವ್ರೇ, ಅಯ್ಯೋ ದೇವ್ರೇ, ಗಡ 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 ಉಳ್ಳಾಡಂಗಾಗಿತ್ತು. ಯಪ್ಪೋ ದೇವ್ರೇ, ಯವ್ವ ದೇವ್ರೇ, ಅಯ್ಯೋ ದೇವ್ರೇ, ರೊಕ್ಕ ಹೋತು. ಯವ್ವ ರೊಕ್ಕ ರೊಕ್ಕ ಏನೇನ ಮಾಡಿ ರೊಕ್ಕ ಪಕ್ಕ ಮಾಡಿ ಇದು ಮಾಡಿದ್ದೆ. ಯವ್ವ ದೇವ್ರೇ, ರೊಕ್ಕ ಹೋತು. ಏನಾಗ್ಲಿ ನಿನಗ? ಅಯ್ಯೋ ಏನಂತ ಹೇಳ್ರಿ, ಉಳ್ಳಾಡಂಗಾಗೈತ್ರಿ. ನಿದ್ದೆ ಬರುವಲ್ತು, ಊಟ ಸೇರುವಲ್ತು. ಎಷ್ಟು ಹಾಕೊಂಡ ರೊಕ್ಕ ಕೈಯಾಗ ಬಂದದ ಬಾಯಿ ಬರ್ಲಿಲ್ಲಲ್ರಿ. ಈಗ ಯಾವ ಮಕ್ಕ ಇಟ್ಕೊಂಡು ಮತ್ತೆ ನಮ್ಮ ಅಪ್ಪನ ರೊಕ್ಕ ಕೇಳ್ಬೇಕು. ಈಗ ನಾಳೆ ನಿಮ್ಮ ಗುಳಿಗೆ ಟಾಣಿಕ್ ತಂದಿರಂತ ತೋರಿಸ್ರಿ ಅಂದ್ರೆ ಏನಂತ ಹೇಳ್ಬೇಕು. ಯವ್ವೋ ದೇವ್ರೇ. ಅಯ್ಯ ಇವಳ ಅಲ್ಲೇ ಹಿಂಗ್ ಉಳ್ಳಾಡಿದ್ರೆ ಹೋದ್ರಕ್ ಬರ್ತವನ. ಅಲ್ಲ ನೀನೇನ ಕಾಗಿ ಕತಿ ಹೇಳ್ದಿ, ಅದ್ ನಮ್ಮ ಮಾತ ಸುಳ್ಳು ಕರೆವ ಅದು ಅಂತ ಗೊತ್ತಾಗಲ್ತ. ಅಲ್ಲಿ ರೊಕ್ಕ ಕೊಟ್ಟದ್ದು ಇಲ್ಲ ಅಂತಂದ್ರ ಏನನ ಇದು ಮಾಯೆ. ಆದ್ರೆ ಎದಳೆ ಹಿಂಗೇನು ಉಳ್ಳಾಡಿದ್ರೆ ಬರುತ್ತಾನೆ ಎದಳ. ಚಿಂತೆಗೈತ್ರಿ, ಹೋದ್ರಕ್ ವಾಪಸ್ ಬರ್ವಲ್ವಲ್ಲ, ಬರಂಗಿಲ್ಲಲ್ಲ. ಹೆಂಗ ನಾ ಮತ್ತ ಏನಂತ ಮಾಡಿ ರೊಕ್ಕ ವಸೂಲಿ ಮಾಡ್ಬೇಕು? ಯಾರು ಅಲ್ಲರಿ ನಮ್ಮ ಅತ್ತಿಯಮ್ಮ ಏನಾರ ನಮ್ಮ ಅಣ್ಣಗೆ ಹೇಳಿ ರೊಕ್ಕ ಕೊಡ್ದಾಗತ್ತಂತೇಳಿ ಮಾಟ ಮಾಡಿ ಮಾಡ್ಸ ರೊಕ್ಕ ಏನಾರ ಕೊಟ್ಟಿದ್ರ ಏನ? ಅದಕ್ಕೆ ಅವು ನನ್ನ ಕೈಯಾಗ ಬರತ್ಲೆ ಕಾಗೆ ಯಾರು ಹೋದ್ವ ಏನ್ರಿ ಅವು. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ಈಗ ನಮ್ಮಪ್ಪ ನಮ್ಮ ಅಣ್ಣ ಕೊಟ್ಟಿದ್ದಲ್ಲವ ಅಂತಾರ, ಆದ್ರೆ ಕೈಯಾಗ ಬಿಡ್ರೊಂದ್ ಬಿಡುಗಾಸ ಇಲ್ಲಲ್ರಿ. ಹೆಂಗ್ ಮಾಡ್ಬೇಕ್ರಿ? ಅಯ್ಯ ಹೋಗ್ಲಿ ಬಿಡ್ಲಿ, ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ಟು ಮತ್ತೇನಾರ ಮಾಡನ್ ತಗೋ. ಈಗ ಹೋದ್ರೊಕ್ಕ ಮತ್ತೆ ಏನು ಮಾಡೋಕ್ಕಾಗತ್ತೆ? ನೀ ಏನೇನು ಹೇಳ್ತೀವ, ಏನು ಅಲ್ಲಿ ಏನು ನಾಯ್ಪ ಹಿಡ್ಕೊಂಡು ಹೋತು ಏನಾಯ್ತು? ನೀನು ನೋಡ್ರಕ್ಕೆ ಹಾಗೆ ಅಂತಿದ್ದಿ, ಏನು ಮಾಯ ನಡೆದತ್ತೋ ಗೊತ್ತಿಲ್ಲ. ಈಗ ಹೋಗ್ಬಿಡಿ ಹತ್ತು ಕರೆದು ಹಿಂಗೆ ಉಳ್ಳಾಡಿದ್ರೆ ಏನಾರು ಬರ್ತಾವ ನಾವು ಏನಾರ ಬೇರೆ ನೋಡಂತು. ಇನ್ನೊಂದು ಸ್ವಲ್ಪ ದಿವ್ಸ ಬಿಡೋಣ. ಈಗ ಅನ್ಕತ್ತ ಹಂಗೆ ಹಿಂದಿಂದ ರೊಕ್ಕಕ್ಕಿದ್ರೆ ಮತ್ತೆ ಇದು ಮಾಡ್ತಾರೆ. ಏನಾರ ಒಂದು ಉಪಾಯ ಮಾಡೋಣಂತ. ಬಾ ಮಕ್ಕಳು ಹೊತ್ತಾಗಿತ್ತು, ಇಷ್ಟೊತ್ತಿನಾಗ ಹಿಂಗೆ ಒಳಗಡೆ ಉಳ್ಳಾಡ್ತಿ. ಬಂದೆ ಚಲೋ ಆತು. ಇನ್ನೊಂದ್ರೆ ಎಷ್ಟೊತ್ತಂಗೆ ಹಿಂಗೆ ಉಳ್ಳಾಡ್ಕೊಂತ ಅದ್ಕೊಂತ ಬಿದ್ದಿರ್ತಿದ್ದೆ. ಏನು ಬಾ ಮಕ್ಕಳು ಬಾ. ನಿದ್ದೆ ಹೆಂಗ್ ಬರತ್ರಿ? ನಿದ್ದೆ ಬರಂಗಿಲ್ರಿ. ಇದು ಬರಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ಮಕ್ಕೋ, ಏನಾಗಲ್ಲ. ಸ್ವಲ್ಪ ಮನ್ಸ್ಕಲ್ ಮಾಡ್ಕೊ, ಏನು ಮಾಡೋಕ್ಕಾಗತ್ತೆ? ಹೋಗ್ಬಿಡ. ಅದೇ ನಾ ಇಷ್ಟಕ್ಕೂ ನಾವು ದುಡ್ದದನು, ನೀನು ನಾನು ಏನಾರು ಕಷ್ಟಪಟ್ಟು ದುಡ್ದದನು ಇಲ್ಲ. ನೀನ ಕಾಳು ಕಡೆ ಮನೆಗೆ ಇದ್ದಿದ್ದು ಮಾರಿ ಕೊಟ್ಟಿದ್ರೆ ಹೋಗ್ಬಿಡು. ಏನಾಯ್ತು? ಬಾ ಹೋಗ್ ಮಕ್ಕಳು ಸುಮ್ಮನೆ. ಐಷಾರಾಮಿ ಕೊಡ್ತೀನಿ, ಬಂಗಾರ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ, ಪೀತಾಂಬರ ಕೊಡ್ತೀನಿ, ನೀಗೆ ಏನ್ ಬೇಕಷ್ಟು ಕೊಡ್ತೀನಿ. ರೊಕ್ಕ ಹೋದಿಲ್ಲ ಮಗಳ, ನಿಂಗೆ ರೊಕ್ಕ ಕೊಡ್ತೀನಿ. ಎಷ್ಟು ಬೇಕು ಹೇಳಷ್ಟು ರೊಕ್ಕ ಕೊಡ್ತೀನಿ. ಬಾ ಮಗಳ, ಬಾ ಮಗಳ, ಮಗಳ ಕಣ್ಣು ಬಿಡವ. ನಿನ್ನ ಮನೆಗದಿ, ನಿಮ್ಮ ಅವ್ವನ ಮನೆಗದಿ. ಯಾ ಚಿಂತೆ ಮಾಡಬೇಡ, ನಿನಗೇನ್ ಬೇಕೆಲ್ಲ ಕೊಡ್ತೀನಿ. ಕಣ್ಣು ಬಿಡು. ನೋಡಿಲ್ಲುಂಟು ರೊಕ್ಕ ಬೇಕನ? ಬಾ, ರೊಕ್ಕದೊಂದು ಅರಮನೆ ಐತಿ ನಿನಗ. ಆ ಅರಮನೆ ನಿನಗೆ ಎಷ್ಟು ರೊಕ್ಕ ಬೇಕಷ್ಟು ಎದ್ದೇಳು ಮಗಳ, ಎದ್ದೇಳು. ಯಾರ ರೊಕ್ಕ ಬೇಕ ನನಕತ್ತರ? ರೊಕ್ಕ ಬೇಕ ನನಕತ್ತರ? ನಮ್ಮಣ್ಣನ ಅಲ್ಲ ಅಪ್ಪನ ಯಾರ ರೊಕ್ಕ ನನಕತ್ತರ? ಮಗಳ ಅಂಜಬೇಡ, ನಾನು ನಿಮ್ಮ ಅವ್ವ. ರೊಕ್ಕ ಬೇಕು ಹೋದಿಲ್ಲ, ತಗೋ. ಎಷ್ಟು ಬೇಕು ತಗೋ ಮಗಳ. ಇವಿಷ್ಟ ಅಲ್ಲ, ಅರಮನೆ ತುಂಬಿಸ್ಬಿಟ್ಟಿನಿ ರೊಕ್ಕ ನಿನ್ ಸಲುವಾಗಿ. ಬಾ, ನಿಂಗೆ ಎಷ್ಟು ಬೇಕಷ್ಟು ರೊಕ್ಕ ತಗೋ. ಆದ್ರೆ ಅಂಜಬೇಡ, ನೀನು ನನ್ನ ಮಗಳದಿದೆ. ಬಸ್ ಏನ್ ಬೇಕಾದ್ ಕೇಳೋ. ಇದು ನಿನ್ನ ಮನಿ, ಇದು ನಿನ್ನ ಮನಿ ಮಗಳ, ನಿನ್ನ ಮನಿ. ಜೀವಂತ ಸಾಯಿಸ್ತೀಬೆ, ನನಗ್ ಬ್ಯಾಡ ಬೇ ನಿನ್ನ ಅರಮನಿ. ಅಲ್ಲ ಕನಸು ಅಂತ ಅಂದಿದ್ದ ನನ್ನ ಗಂಡ. ಕನಸು ಬೇಡ, ಕನಸು ಬೇಡ, ಕನಸು ನಮ್ಮ ಬರೋದು ಬೇಡ, ನನಗೆ ಕನಸು ಬೇಡ.
ಮಕ್ಕೊಂಡಾಗ ನಿನ್ನ ಎತ್ಕೊಂಬಂದಿ ನಾನು ನಿನಗ ಕನಸಂದಂಗ ಆಗೈತಿ ಆದ್ರೆ ಕನಸಲ್ಲ ಮಗಳ ನಾನ್ ನಿಮ್ಮವ್ವ ನೀ ಅಂಜಬೇಡವ ಮಗಳ ನಿಮ್ಮವ್ನಂತಲಿದ್ರೆ ಯಾರು ಅಂಜುತ್ತಾರೇನ ಅಲ್ಲಿ ಹೋಗ್ಬೇಡ ಸುಳ ನಿನ್ ಗಂಡ ಮಕ್ಕಳು ಯಾಕ ನನ್ನಂತಲ ಆರಾಮಿರು ಮೊದಲಿನ ತಪ್ಪಿಸ್ಕೊತೀನಿ ಮಗಳ ಮಗಳ ಇಳಿ ಮಗಳ ರೊಕ್ಕ ಬೇಕಂತಲ್ಲ ಬಾ ಮಗಳ ನಿನಗೆ ಎಷ್ಟು ರೊಕ್ಕ ಬೇಕು ಕೊಡ್ತೀನಿ ಬಾ ಮಗಳ ನನ್ನ ಬಿಟ್ಟು ಹೋಗ್ಬೇಡ ಮಗಳ ನನ್ನ ಬಿಟ್ಟು ಹೋಗ್ಬೇಡ ದೇವ್ರೆ ಅಟ್ಟ ನಡುವೆ ಕಥಾವಲ್ಗಾವಿ ಯವ್ವ ದೇವ್ರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಕರ್ಕೊಂಬಂದೆ ತಾಯಿ ಸುಡುಗಾಡ್ದೇವ ಹಾಳಾದೇವ ಎಲ್ಲಿ ಓಡಬೇಕು ಗೊತ್ತಾಗವಲ್ತು ಎಲ್ಲಿ ದಾರಿನ ಕಾಣವಲ್ತಲ್ಲ ಯವ್ವ ದೇವ್ರೆ ಎಲ್ಲಿ ಓಡಿದ್ರು ಅಂಜಿಕಿನ ಬರತೈತೆ ಯವ್ವ ದೇವ್ರೆ ಮಗಳ ಎಲ್ಲಿ ಓಡಂಟಿ ಮಗಳ ಯಾಕೆ ಓಡಂಟಿ ಹಿಂಗ್ಯಾಕೆ ಹಳದೊಟ್ಟಿ ಉರಿಸ್ತಿ ಮಗಳ ಎಲ್ಲಿ ಹೋಗ್ಬೇಡ ಮಗಳ ರೊಕ್ಕಂದೆಲ್ಲ ಮಗಳ ಹಿಡಿಯ ಯವ್ವ ಬಂಗಾರ ಬಾ ರೊಕ್ಕ ತಗೋಬಾರ ಮಗಳ ಬಾರ ಯವ್ವ 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 ಇಲ್ಲ ನಾನು ನಿನ್ ಬೆನ್ನಕ್ಕೆ ಬಂದ ಬಿಡ್ತಲ್ಲ ಯವ್ವ ಈ ದೇವ ಸುಡುಗಾಡ್ದೇವ ಹಾಳಾದೇವ ನಮೋ ದೇವ ಯವ್ವ ದೇವ ದೇವ ಯವ್ವ ನೀ ದೇವಾಗಿ ನನ್ನ ಜೀವ ಯಾಕೆ ತಿಂತೀವಿ ಯವ್ವ ಓ ಬೇತಗ ಬ್ಯಾಡ ಬೇಡ ನಿನ್ ರೊಕ್ಕ ಬೇಡ ಯಾವುದು ಬೇಡ ನಮೋ ನೀ ಬೇಡ ಬೇಡ ನಮೋ ನೀ ಬೇಡ ಬೇಡ ಬಿಟ್ಬಿಡ್ವೆ ದಯವಿಟ್ಟು ಕ್ಷಮಿಸ್ರಿ ನನಗೆ ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿದ್ದಕ್ಕೆ ಇಷ್ಟೇ ಮಾಡೋಕ್ಕಾಯ್ತು ಯಾಕಂದ್ರೆ ಜನ ಭಾಳ ಮಾತಾಡ್ಸಕ್ಕೆ ಬರೋದಕ್ಕೆ ನನಗೆ ಟೈಮೇ ಸಿಗಲಾರ್ದಂಗೆ ಆಗಕತ್ತಿತ್ತು ರೀ ಇವತ್ತು ಸ್ವಲ್ಪ ಫ್ರೀ ಆಗಿತ್ತು ಹಾಗೆ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಆಮೇಲೆ ಮನೆಗೆ ಹೋದ್ಮೇಲೆ ಹಾಕಕ್ಕೂ ಆಗಲ್ರಿ ಯಾಕಂದ್ರೆ ನಮ್ದು ಫಸ್ಟು ಮೇಲಿತ್ತು ಮನೆ ಈಗ ನಮ್ಗೆ ಮೇಲೆ ಇವ್ರಿಗೆ ಹತ್ತಕ್ಕಾಗಲ್ಲ ಒಂದು ಬಾಡಿಗೆ ಮನೆ ಕೆಳಗೆ ನೋಡಕತ್ತೀವಿ ರೀ ಮನೆಗೆ ಹೋದ್ಮೇಲೆ ಸಾಮಾನು ಶಿಫ್ಟ್ ಮಾಡ್ಕೊಳ್ಳೋದು ಆಮೇಲೆ ಮನ್ಯಾಗ ಬರೋ ಹೋಗೋ ಮಂದಿ ಜಾಸ್ತಿ ರೀ ಅವರೆಲ್ಲ ಚಾ ನಾಷ್ಟ ಆಮೇಲೆ ಇವ್ರು ಸ್ವಲ್ಪ ನಡ್ಕೊಳಕ್ಕೆ ಹಾಗಾಗಿ ಸ್ವಲ್ಪ ಯಾವಾಗ ಟೈಮ್ ಸಿಗುತ್ತಾ ಗೊತ್ತಿಲ್ಲ ರೀ ಆದರೆ ಸ್ವಲ್ಪ ಟೈಮ್ ಸಿಕ್ಕಾಗಾದರೂ ನಾನು ನಿಮ್ಗೆ ಹಾಕ್ತೀನಿ ರೀ ನಿಮಗೆ ನಿರಾಸೆ ಮಾಡೋಂಗಿಲ್ಲ ಈಗ ನಿಮ್ಮ ಅದೇನ ನಿಮ್ಮ ಪ್ರೀತಿ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಹಂಗೆ ನಿಮ್ಮ ಆಶೀರ್ವಾದ ಸದಾಕಾಲ ಹಿಂಗೆ ಇರಲಿ ಅಂತ ನನಗೆ ಆಶಿಸ್ತೀನಿ ರೀ ನಮ್ಮ ಮನೆಯವ್ರಿಗೆ ಸ್ವಲ್ಪ ಭಾಳ ಮೇಜರ್ ಆಗೈತಿ ಎಲ್ಲವೆಲ್ಲ ಒಳಗೆ ಪುಡಿ ಪುಡಿ ಆಗ್ಯಾವ್ರಿ ಅದೇನು ಕಾಲು ಹಾಕ್ಯಾರಲ್ಲ ಸ್ವಲ್ಪ ಗಾಯ ಮಾಯವರೆಗೂ ಸ್ವಲ್ಪ ಒಂದು ಆಪ್ರೇಷನ್ ಮಾಡ್ಯಾರ ಈ ಸಣ್ಣದೊಂದು ಗಾಯ ಏನಾದರೂ ಮಾಗಿ ಸ್ವಲ್ಪ ಆಕಸ್ಮಿಕ ಅದು ಹಂಗೆ ಕುಡ್ಕೊಂಡ್ರೆ ಏನೋ ದೇವ್ರ ದಯೆ ಅದು ಒಂದು ವೇಳೆ ಎಲುಬು ಮಾಯದು ಗಾಯ ಏನು ಇದಾಗಿ ಎಲುಬು ಏನಾದರೂ ಒಳಗೆ ಕೂಡಲಿಲ್ಲ ಅಂದರೆ ಇನ್ನೊಂದು ಮೇಜರ್ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿರಿ ನಿಮ್ಮ ಆಶೀರ್ವಾದ ನಮಗೆ ಇದ್ದು ನಮ್ಮ ಯಜಮಾನ್ರು ಹಂಗೆ ಎಲುಬು ಕುಡ್ಕೊಂಡು ಈ ಒಂದು ಇದ್ರೊಳಗನ್ನ ಅವ್ರಿಗೆ ಆರಾಮಾಗಲಿ ಅಂತ ನಿಮ್ಮ ಆಶೀರ್ವಾದ ಹಿಂಗೆ ಇರುತ್ತೆ ಅಂತ ಕೇಳ್ಕೊತೀನಿ ರೀ ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತಲ್ರಿ